ಹಾಯ್, ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ನಾನು ದೇವರ ಆಶೀರ್ವಾದದಿಂದ ಹಾಗೆ ನನ್ನೆಲ್ಲ ಸಬ್ಸ್ಕ್ರೈಬರ್ ಪ್ರಾಯರಿಂದ ಸೊ ಈಗ ಸ್ವಲ್ಪ ಆಗಿ ರಿಕವರ್ ಆಗಿದ್ದೀನಿ. ಸೊ ನೋಡಿ ಗಾಯ್ಸ್, ಹೇರ್ ಕಟ್ ಮಾಡಾದ್ಮೇಲೆ ಆ್ಯಕ್ಚುಲಿ ಎಷ್ಟು ಲಾಂಗ್ ಹೇರ್ ಬೆಳೆದಿದೆ ಅಂತ. ಸೊ ಈಗ ರೀಸೆಂಟಾಗಿ ಅದೇ ನಾನು ಬಿದ್ದಾಗ ಹೇರ್ ತಲೆ ಎಲ್ಲ ಕೂಮ್ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಅಕ್ಕ ಕಟ್ ಮಾಡಿ ಹೋಗಿದ್ಲು. ಸೊ ನೀವು ನೋಡ್ತಿರ್ಬೋದು ಸೊ ಎಷ್ಟು ಬೇಗ ಬೆಳೆದ್ಬಿಟ್ಟಿದೆ ಅಂತ. ಶಾರ್ಟೇ ಮಾಡಿಸಿದ್ದು ತುಂಬ, ಬಟ್ ಆದರೂ ಎಷ್ಟು ತಿಕ್ಕಾಗೂ ಬಂದ್ಬಿಟ್ಟಿದೆ ಮತ್ತು ತುಂಬ ಗ್ರೋ ಕೂಡ ಆಗಿಬಿಟ್ಟಿದೆ. ಇವತ್ತು ವ್ಲಾಗ್ ಏನು ಶುರು ಮಾಡ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ನಂದು ಜ್ಯುವೆಲ್ಸ್ ಎಲ್ಲ ನಾನು ನಿಮ್ಮ ಹತ್ರ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಕುತ್ಕೊಂಡು ವ್ಲಾಗ್ ಮಾಡೋಣ, ಸ್ವಲ್ಪ ಹೊತ್ತು ನಿಂತ್ಕೊಳಕ್ಕೆ ಹೇಳಿದರು ಡಾಕ್ಟರು, ಬಟ್ ಆದರೂ ತುಂಬ ಹೊತ್ತು ನಿಲ್ಲಕ್ಕಾಗ್ತಾಯಿಲ್ಲ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಕುತ್ಕೊಂಡ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಗೈಸ್, ಬನ್ನಿ ಕುತ್ಕೊಂಡು ವ್ಲಾಗ್ ಮಾಡೋಣ. ಸೊ ಕುತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಹೇರ್ ಎಷ್ಟು ಗ್ರೋತ್ ಆಗಿದೆ, ತುಂಬ ಚೆನ್ನಾಗಿ ಆಗಿದೆ ಮತ್ತು ಬೇಗ ಬೆಳೆದ್ಬಿಟ್ಟಿದೆ. ಸೊ ಇವತ್ತು ಆ್ಯಕ್ಚುಲಿ ಸ್ವಲ್ಪ ತುಂಬ ದಿನದ ನಂತರ ತಲೆಗೆ ಸ್ನಾನ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸೊ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಗೈಸ್ ಸ್ವಲ್ಪ ಐಟಮ್ಸ್ ತರೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಐಟಮ್ಸ್ ಅಂತ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಆ್ಯಕ್ಚುಲಿ ಅಂದರೆ ಗೈಸ್, ತುಂಬ ಬೇಜಾರಾಗಿಬಿಟ್ಟಿದೆ. ನಾವಂತ ಮಿಡಲ್ ಕ್ಲಾಸ್ ಅವ್ರಿಗೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ. ಸೊ ಏನದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಎಸ್ ಗೈಸ್, ಆ್ಯಕ್ಚುಲಿ ಸೊ ಒಡವೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ತುಂಬ ಕಷ್ಟಪಟ್ಟು ತೊಗೊಂಡಿರೋಂಥ ಒಡವೆ. ಸೊ ಅದೇನಾಗಿದೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಲಾಂಗ್ ಚೈನು ಅಂದರೆ ಈಗ ಬಿಸಿ ತುಪ್ಪ ಅಂತಾರಲ್ಲ, ಅದು ಈ ಕಡೆ ಉಗ್ಯೋಕ್ಕೂ ಆಗ್ತಾಯಿಲ್ಲ, ನುಂಗೋಕ್ಕೂ ಆಗ್ತಾಯಿಲ್ಲ, ಹಂಗೆ ಆಗ್ಬಿಟ್ಟಿದೆ. ಬನ್ನಿ ತೋರಿಸ್ತೀನಿ. ನನ್ನ ಲಾಂಗ್ ಚೈನ್ ನೋಡಿ ಗೈಸ್, ತೋರಿಸಿದ್ರೆ ಹೆಂಗಾಗಿದೆ ಅಂತ. ಇರಿ ಒಂದು ನಿಮಿಷ ತೋರಿಸ್ತೀನಿ. ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆಗಿಬಿಟ್ಟಿದೆ ಗೈಸ್. ಇಲ್ಲ ನೋಡಿ, ಇದು ಆ್ಯಕ್ಚುಲಿ ನಂದು ಲಾಂಗ್ ಚೈನ್. ನೋಡ್ಕೊಳ್ಳಿ, ಹತ್ತಿರದಿಂದ ತೋರಿಸ್ತೀನಿ. KDMA 916 ಹ್ಯಾಲ್ಮಾರ್ಕು. ಲಾಸ್ಟ್ ನಂದು ಗೋಲ್ಡ್ ಕಲೆಕ್ಷನ್ಸ್, ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿದೆ. ಅದರಲ್ಲಿ ಒಬ್ಬರು ನಾನು ಅದನ್ನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಅಕ್ಕ ಅದು 916 ಹಾಲ್ಮಾರ್ಕ ಅಂತ ಕೇಳಿದ್ರು. 916 ಅಲ್ಲ ಅನಿಸುತ್ತೆ ಅಂತಲೂ ಕೂಡ ಅವ್ರು ಹೇಳಿದ್ರು. ಸೊ ಇದು ಕಾಣಿಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇದರಲ್ಲಿದೆ ಇಲ್ಲಿ. ಬಟ್ ಸೊ ತೀರಾ ಹತ್ತಿರದಿಂದ ತೋರಿಸ್ತಿದ್ದೀನಿ, ಬಟ್ ಅದೆಷ್ಟು ಮಟ್ಟಕ್ಕೆ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಇಲ್ಲಿದೆ ಅದು. ಸೊ ಇದು ಹಾಲ್ಮಾರ್ಕೆ ಗೈಸ್. ಇದು ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಇದು ಆ್ಯಕ್ಚುಲಿ ನಾನು ಇಷ್ಟಪಟ್ಟೆ ಮಾಡಿಸ್ಕೊಂಡಿದ್ದು. ಸೊ ಅದು ಹಾಕ್ಕೊಂಡಾಗ ಇವಾಗ ಹೆಂಗೆ ಬರುತ್ತೆ ನೋಡಿ, ಅದು ಗೊತ್ತಿಲ್ಲ, ಲಾಂಗ್ ಆಗಿರೋದ್ರಿಂದ ಕಾಣಿಸುತ್ತೋ ಇಲ್ವೋ. ತೋರಿಸ್ತೀನಿ ಗೈಸ್, ಇಲ್ಲಿ ನಿಮ್ಗೆ ಕಾಣಿಸ್ತಿರಬಹುದು, ಟ್ವಿಸ್ಟ್ ಆಗ್ತಾ ಇದೆ. ಇದು ಇನ್ನೊಂದು ಚೂರು ಹಿಂದೆಯಿಂದ ತೋರಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನಮ್ಮ ನೋಡಿ, ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ ಇಲ್ಲೆಲ್ಲ. ಅದು ಏನೇ ಹಿಂಗೆ ಸ್ಟ್ರೈಟ್ ಮಾಡಿದ್ರು ಇಲ್ಲಿ ಟ್ವಿಸ್ಟ್ ಆಗ್ತಾ ಇದೆ. ನಿಮಿಷ ಇನ್ನು ಕ್ಲಿಯರಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಟ್ವಿಸ್ಟ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಸೊ ಇಷ್ಟೊಂದು ಕಷ್ಟಪಟ್ಟು ಒಂದು ಮಾಡಿಸ್ಕೊಂಡಿದ್ದು ಇಲ್ಲಿ ಬೆಂಡ್ ಕಟ್ ಆಗಿದೆ ಸ್ವಲ್ಪ. ಇರಿ ಅದೇನು ತೆಗೆದ್ಬಿಟ್ಟು ತೋರಿಸ್ತೀನಿ. ಇಷ್ಟು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಹಿಂಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ಇರಿ, ಇವಾಗಂತೂ ಇದು ಹೆಂಗಾಗಿದೆ ಅಂದರೆ ಹಾಕೋದಕ್ಕೇ ಬೇಜಾರಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಾವು 4 ಜನನೂ ಒಂದೇ ಪ್ಯಾಟರ್ನಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊಂಡಿದ್ದು. ನಮ್ಮ ಅಕ್ಕ ತಂಗಿದಿರಿಗೆ ಸ್ವಲ್ಪ ಗೋಲ್ಡಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ. ಯಾಕೆಂದರೆ ಏನೋ ಒಂದು ಆಸೆ, ತಗೊಳ್ಳೋಣ ಅಂತ. ಸೊ ಇಲ್ಲೇನು ನಿಮಗೆ ಲೀವ್ಸ್ ಶೇಪಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲಿ,
ಸೊ ಇಲ್ಲಿ ಕ್ಲಿಯರಾಗಿ ಕಾಣ್ತಿದೆ ಅನ್ಕೊತೀನಿ ಇಲ್ಲಿ. ಸೊ ಅದೊಂದು ಕಟ್ ಆಗಿಬಿಟ್ಟಿದೆ. ಸೊ ನೋಡ್ತಿರ್ಬೋದು ನೀವು, ಅದು ಎಕ್ಸಾಕ್ಟಾಗಿ ಇಲ್ಲಿ ಇವಾಗ ಏನು ಬೆಂಡ್ ಆಗ್ತಾ ಇದೆಯಲ್ಲ, ಇಲ್ಲಿ ಒಂದಿಲ್ಲ, ಅದು ಕಟ್ಟಾಗಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟಲ್ಲೇ ನಿಮ್ಗೆ ಹೇಳಿದ್ದೆ ಗೈಸ್, ನೋಡಿ ಅದು ನಾನು ಎಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡ್ರು ಇಲ್ಲಿ ಕ್ರಾಸ್ ಆಗೇ ಆಗುತ್ತೆ ಅದು. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಒಡವೆ ಇಟ್ಟಾಗ ಬ್ಯಾಂಕಲ್ಲಿ ಇಟ್ಟಿದ್ದೆ ಅಂತ ಹೇಳಿದ್ದೀನಿ. ಬ್ಯಾಂಕಲ್ಲಿ ಇಟ್ಟಿರುವಾಗ ಇದಾಗಿರೋದು. ಸೊ ನಾನು 4 ಲಕ್ಷಕ್ಕೆ ಒಡವೆ ಬ್ಯಾಂಕಲ್ಲಿ ಇಟ್ಟಿದ್ದೆ. ಆಗ ಅವರು ನಮ್ಮ ಗೋಲ್ಡ್ನೆಲ್ಲ ಏನು ಮಾಡ್ತಾರೆ, ಸೊ ನಾವಾದರೆ ಒಂದು ಬಾಕ್ಸ್ಗೆ ಹಾಕಿ ಈ ಥರ ಇಡ್ತೀವಿ. ಇದು ಯಾವ ಥರ ಇಟ್ಟಿದ್ದೀನಿ ನಾನು ಅಂತಲೂ ತೋರಿಸ್ತೀನಿ ನಿಮಗೆ. ನಾವು ಈ ಥರ ಇಟ್ಟಿರ್ತೀವಿ ಕೇರ್ಫುಲ್ಲಾಗಿ. ಬಟ್ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಒಂದು ಕವರ್ ಇರುತ್ತೆ, ಆ ಕವರಲ್ಲಿ ಹಾಕ್ಬಿಟ್ಟು ಲಾಕರಲ್ಲಿ ನಂಬರ್ ವೈಸ್ ಬರೆದ್ಬಿಟ್ಟು ಎತ್ತಿಟ್ಬಿಟ್ಟಿರ್ತಾರೆ. ಗೈಸ್ ನೋಡಿ, ನಾನು ಈ ಥರ ಹಾಕಿರ್ತೀನಿ ನಂದು ಲಾಂಗ್ ಚೈನು ಮತ್ತು ನೆಕ್ಲೆಸ್ ಎರಡೂ. ಈವನ್ ಇಯರಿಂಗ್ಸ್ ಕೂಡ ಇದರಲ್ಲೇ. ಸೊ ಈ ಥರ ನಾನು ಅರೇಂಜ್ ಮಾಡಿ ಇಟ್ಟಿರ್ತೀನಿ. ಅವ್ರು ಏನು ಮಾಡಿದ್ದಾರೆ, ಇದನ್ನು ತೊಗೊಂಡೋಗಿ ಒಂದು ಕವರಲ್ಲಿ ಹಾಕಿಬಿಡ್ತಾರೆ. ಒಂದು ಕವರಲ್ಲಿ ಹಾಕಿದಾಗ ಈ ಥರ ಮಿಸ್ಟೇಕ್ ಆಗಿರೋದು. ಬಟ್ ಬ್ಲೇಮ್ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಕಷ್ಟಕ್ಕೆ ನಾವು ಇಟ್ಕೊಂಡಿರ್ತೀವಿ, ಅದನ್ನು ಅವ್ರ ಹತ್ರ ಕೇಳೋಕ್ಕೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಡೋದೇ ಕವರಲ್ಲಿ, ನಾವು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ. ಬಟ್ ನಾವು ಯಾವುದೇ, ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವರು ಇಡಬೇಕಾದ್ರೆ ನಿಮ್ಮ ಚಿನ್ನ ಏನೇ ಆದರೂ ನಮ್ಮ ಜವಾಬ್ದಾರಿ ಅಂತ ಏನು ಹೇಳಿ ಇಕ್ಕಿಸ್ಕೊಂಡಿರಲ್ಲ ಅವರು. ಸೊ ನಮ್ಮ ಅವಶ್ಯಕತೆಗೆ ಇವಾಗ ಇಟ್ಬಿಟ್ಟಿದ್ದೀವಿ, ಇದಕ್ಕೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಾಲ್ಡ್ರಿಂಗ್ ಮಾಡಿಸೋದಕ್ಕೂ ಕೂಡ ಸ್ವಲ್ಪ ಭಯನೇ ಆಗುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ಸಾಲ್ಡ್ರಿಂಗ್ ಮಾಡಿಸಿದ್ರೂ ಕೂಡ ಅದ್ರದ್ದು ಶೇಡೇ ಬೇರೆ ಆಗುತ್ತೆ, ಮತ್ತು ಅದು ಒಂಥರ ಗೋಲ್ಡ್ ಪಾಲಿಷ್ ಮತ್ತೆ ಮಾಡಿಸ್ಬೇಕು, ಆವಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ, ಮಾಡಿಸಿಲ್ಲ. ಅದನ್ನು ನೋಡಿದಾಗಂತೂ ನನಗಂತೂ ತುಂಬಾ ಬೇಜಾರಾಯಿತು. ಒಂದು 5 ನಿಮಿಷ ಹತ್ತು ಬಿಡೋಣ ಅನ್ನೋಷ್ಟು ಆಯಿತು. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷದಿಂದ ಆಸೆಪಟ್ಟು, ಎಷ್ಟೋ ಕನಸುಗಳ್ನ ಹೊತ್ಕೊಂಡು ಏನಾದರೂ ಒಂದು ಮಿಡಲ್ ಕ್ಲಾಸಲ್ಲಿರೋರು ಮಾಡ್ಕೊಂಡಿರ್ತೀವಿ. ಹಂಗೆ ಮಾಡ್ಕೊಂಡಿದ್ದಾಗ ಈ ಥರ ಆಗಿಬಿಟ್ರೆ, ಸೊ ನಮ್ಮಂಥವ್ರಿಗೆ ಇನ್ನೇನು ಕಷ್ಟ ಅಂತ ಬಂದರೆ, ಅದನ್ನು ಕಷ್ಟ ಅಂತ ಬಂದ ತಕ್ಷಣ ನೆನಪಾಗೋದೇ ಬ್ಯಾಂಕು. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಬಡ್ಡಿ ಎಲ್ಲ ತಂದು ಕಟ್ಟೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಬ್ಯಾಂಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಇವಾಗ ಈ ಥರ ಸಿಚುವೇಶನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಬಟ್ ಆದರೂ ನಮ್ಮ ಕಷ್ಟಕ್ಕೆ ಇಟ್ಟಾಗ ಸುಮ್ಮನೆ ಇರಲೇಬೇಕು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಆಮೇಲೆ ನಾಳೆ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮನೆಗೆ ಸಂಬಂಧಪಟ್ಟಂಗೆ ಏನೋ ತರೋದಿದೆ. ಅಂದರೆ ನಾನು ಕಾರಲ್ಲೇ ಮಲ್ಕೊಂಡು ಹೋಗ್ತೀನಿ. ಕುತ್ಕೊಳ್ಳೋಕ್ಕೂ 3 ಅವರ್ಸ್ ಎಲ್ಲ ಕುತ್ಕೊಂಡು ಹೋಗೋಷ್ಟು ಆಗಲ್ಲ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದೇ ನನಗೆ ಕಷ್ಟ ಆಗಿಬಿಟ್ಟಿದೆ. ಅದರಲ್ಲೂ ಅಷ್ಟು ದೂರ ಎಲ್ಲ ಮಲ್ಕೊಂಡೇ ಹೋಗ್ತೀನಿ. ಬಟ್ ತರಕ್ಕೆ ಹೋಗ್ತಾ ಇರೋದು ನಮ್ಮ ಮನೆಯವರು, ನಮ್ಮ ಭಾವ ಮತ್ತು ನಮ್ಮ ಲೋಕಿ, ಇವರೆಲ್ಲ ಹೋಗ್ತಾರೆ. ಈಗ ಆ್ಯಕ್ಚುಲಿ ರಿತಿಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಪಾಸಿಬಲ್ ಇವತ್ತು ಹೋಗ್ತೀವಿ. ನನಗೆ ಅಂದ್ಕೊಂಡಿರೋ ಪ್ರಕಾರ 90% ಇವತ್ತು ಹೋಗಲ್ಲ. ಯಾಕೆಂತ ಹೇಳಿದ್ರೆ ಸ್ಕೂಲಿಂದ ಬರೋದೇ 1 ಗಂಟೆ ಆಗುತ್ತೆ. ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು 5 ಗಂಟೆ 6 ಗಂಟೆವರೆಗೂ ಕೆಲಸದವ್ರು ಇರ್ತಾರೆ. ಅವ್ರನ್ನ ಮುಗಿಸ್ಕೊಂಡು ನೈಟ್ ಟ್ರಾವೆಲ್ ಮಾಡೋದು ಅಷ್ಟು ಸೇಫ್ ಅಲ್ಲ, ಬೇಡ ಅಂತ ನನ್ನ ಅನಿಸಿಕೆ. ಹೋಗೋಣ ಅಂತ ಲೋಕಿ ಹೇಳಿದ್ದಾರೆ. ನೋಡಬೇಕು ಹೋಗೋದಾ ಬೇಡವಾ ಅಂತ. ಬಟ್ ನನಗೇನು ಅದಷ್ಟು ಸೇಫ್ ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ ಯಾವಾಗ ಹೋಗೋದ ಅಂತ. ಆಮೇಲೆ ಬೆಂಗಳೂರಿಗೆ ಹೋದಾಗಲೂ ಕೂಡ ಋತ್ವಿಕ್ನ ನೋಡಿ ತುಂಬ ದಿನ ಆಗಿದೆ. ಏನು ಯಾರ ಹತ್ರ ಬರ್ತಾನೆ ಅಂತ ನೋಡಬೇಕು. ಲಾಸ್ಟ್ ಟೈಮು ಇಬ್ಬರ ಹತ್ರನೂ ಬರೋಕ್ಕೆ ಖುಷಿಪಟ್ಟು, ಫಸ್ಟ್ ಅವ್ರ ಅಪ್ಪನ ಹತ್ರನೇ ಹೋಗಿದ್ದು. ಆಮೇಲೆ ಬಟ್ ನನ್ನ ಹತ್ರ ಬಂದುಬಿಟ್ಟಿರಲಿಲ್ಲ. ನೋಡೋಣ ಈ ಟೈಮ್ ಯಾರ ಹತ್ರ ಹೋಗ್ತಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ ಗೈಸ್. ಸೊ ನಾನು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಯಾರಾದರೂ ಬ್ಯಾಂಕಲ್ಲಿ ಒಡವೆ ಇಡೋರಾದರೆ ಸೊ ನೋಡ್ಕೊಂಡು ಯಾವ ಒಡವೆ ಇಡಬೇಕು ಇಡಬಾರ್ದು ಅಂತ ಯೋಚನೆ ಮಾಡ್ಕೊಂಡಿಡಿ. ಸೊ ನನಗೆ ಇಷ್ಟೊಂದು ಕ್ಲಾರಿಟಿ ಇರಲಿಲ್ಲ, ಏನೂ ಆಗಲ್ಲ ಅಂತ ಅಂದ್ಕೊಂಡಿಟ್ಟೆ. ಬಟ್ ಈ ಥರ ಆಗಿದೆ. ಈಗ ಗೊತ್ತಾಯಿತು ನನಗೆ ಬ್ಯಾಂಕಲ್ಲಿ ಇಟ್ಟರೆ ಯಾವ ಥರ ಇಡಬೇಕು ಅಂತ. ಲೈಕ್ ಮಂಗಲೆ ಚೈನ್ಗಳು ಅಥವಾ ಇವಾಗೆಲ್ಲ ಶಾರ್ಟ್ ಚೈನ್ ಎಲ್ಲ ಕಟ್ ಮತ್ತು ತುಳಸಿ ಡಿಸೈನ್ಸ್ ಈ ಥರ ಬರುತ್ತಲ್ಲ, ಆ ಥರದ್ದೆಲ್ಲ ಇಟ್ಟರೆ ಏನೂ ತೊಂದರೆ ಆಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಬ್ಯಾಂಗಲ್ಸ್ ಇರೋರು, ಇಯರಿಂಗ್ಸ್ ಇರೋರು ಈ ಥರದ್ದನ್ನ ಇಡಿ. ಈ ಥರ ಸರ ಎಲ್ಲ ಲಾಂಗ್ ಚೈನ್ ಎಲ್ಲ ಡಿಸೈನ್ ಮಾಡಿ ಹಾಕಿರ್ತಾರೆ. ಸೊ ಅದನ್ನು ಫೋಲ್ಡ್ ಮಾಡಿಬಿಟ್ರೆ ಈ ಥರ ನನಗಾಗಿದ್ದ ಪರಿಸ್ಥಿತಿ ಆಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿರಿ, ಇಲ್ಲ ಅಂದರೆ ನನ್ನಂಗೆ ನೀವು ಸಫರ್ ಆಗಬೇಕಾಗುತ್ತೆ. ಸೊ ಈಗ ಎಲ್ಲರದು ತಿಂಡಿ ಕೂಡ ಆಗಿದೆ ಗೈಸ್. ಆ್ಯಕ್ಚುಲಿ ಇವತ್ತು
ತಿಂಡಿಗೆ ಏನಂತ ಸ್ಪೆಷಲ್ ಏನು ತಿಂಡಿ ಇಲ್ಲ ಆ್ಯಕ್ಚುಲಿ. ಸೊ ಇವತ್ತು ನೋಡಿ ತಿಂಡಿಗೆ ಸಾಂಬಾರು ಇತ್ತಲ್ಲ, ಸೊ ಅದೇ ಸಾಂಬಾರಿಗೆ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ತಿಂಡಿ ಅಡುಗೆ ಎಲ್ಲ ಆ್ಯಸ್ ಯೂಶ್ವಲ್ ಲೋಕಿದೆ ಪಾಪ ಕೆಲಸ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ. ಬಟ್ ಗೋಲ್ಡ್ ಬಾಕ್ಸ್ ನೋಡಿದ್ರೇ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಗೈಸ್. ಸೊ ಗೊತ್ತಾಯ್ತಲ್ಲ, ಯಾರಾದರೂ ಒಡವೆ ಇಡೋರಾದರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡಿಡಿ ಯಾವ ಒಡವೆ ಇಡಬೇಕು ಇಡಬಾರ್ದು ಅಂತ. ಸೊ ಇವತ್ತು ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ ಕೂಡ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಹೊಸ್ದಾಗಿ ಒಂದು ಸಬ್ಸ್ಕ್ರೈಬರ್ ಬಂದರೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.